ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಈ ಮಾತುಗಳನ್ನು ತುಂಬ ಎಚ್ಚರಿಕೆಯಿಂದ ಕೇಳಿ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಮೌನವಾಗಿದ್ದ ಒಂದು ವಿಷಯ ಈಗ ಇದ್ದಕ್ಕಿದ್ದಂತೆ ಹೊರಬರುವ ಸಾಧ್ಯತೆ ಇದೆ. ವಿಶೇಷವಾಗಿ ಕುಟುಂಬದ ವಿಚಾರದಲ್ಲಿ ನೀವು ನಿರೀಕ್ಷೆ ಮಾಡದಂತಹ ಚರ್ಚೆ ಆರಂಭ ಆಗ್ಬೋದು. ಇಷ್ಟು ದಿನ ಯಾರೋ ಒಬ್ಬರು ಮನಸ್ಸಿನಲ್ಲಿಟ್ಟುಕೊಂಡಿದ್ದ ಮಾತನ್ನು ಈಗ ಬಹಿರಂಗವಾಗಿ ಹೇಳ್ಬೋದು. ಆ ಒಂದು ಮಾತಿನಿಂದ ಮನೆಯ ವಾತಾವರಣನೇ ಬದಲಾಗುವ ಸಾಧ್ಯತೆ ಇದೆ. ಮೊದಲಿಗೆ ಪರಿಸ್ಥಿತಿ ನಿಮ್ಮ ವಿರುದ್ಧವಾಗಿ ಹೋಗ್ತಾ ಇದೆ ಅಂತ ನಿಮಗೆ ಅನಿಸ್ಬೋದು. ಆದರೆ ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಇದೇ ಸಮಯದಲ್ಲಿ ನಿಮಗೆ ಗೊತ್ತಿಲ್ಲದ ಒಂದು ಸತ್ಯ ಹೊರಬರುವ ಸಾಧ್ಯತೆ ಇದೆ. ಮಿಥುನ ರಾಶಿಯವರೇ, ಮೊದಲ ಪ್ರಮುಖ ಎಚ್ಚರಿಕೆ ಕುಟುಂಬ ಮತ್ತು ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದ್ದು. ಹಳೆಯ ಆಸ್ತಿ ಸಮಸ್ಯೆ, ಮನೆಯ ಜವಾಬ್ದಾರಿ, ಹಣದ ವ್ಯವಹಾರ ಅಥವಾ ಕುಟುಂಬದ ಸದಸ್ಯರ ನಡುವೆ ನಡೆಯುತ್ತಿರುವ ಮಾತುಕತೆ ಮತ್ತೆ ಚರ್ಚೆಗೆ ಬರಬಹುದು. ನೀವು ಮುಗಿದ ಅಧ್ಯಾಯ ಅಂದ್ಕೊಂಡಿದ್ದ ವಿಷಯ ಮತ್ತೆ ನಿಮ್ಮ ಮುಂದೆ ಬರಬಹುದು. ಕೆಲವರು ಭಾವನಾತ್ಮಕವಾಗಿ ನಿಮ್ಮ ಮೇಲೆ ಒತ್ತಡ ಹಾಕ್ಬೋದು. ಇನ್ನು ಕೆಲವರು ನಿಮ್ಮನ್ನು ತಪ್ಪು ಅಂತ ಸಾಬೀತುಪಡಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಆದರೆ ನೀವು ಶಾಂತವಾಗಿದ್ದರೆ ಪರಿಸ್ಥಿತಿಯ ನಿಜವಾದ ಕಾರಣವನ್ನು ಅರ್ಥ ಮಾಡ್ಕೊಳ್ಬಹುದು. ಯಾರಾದರೂ ನಿಮ್ಮನ್ನು ಆತುರದಲ್ಲಿ ಸಹಿ ಮಾಡೋದಕ್ಕೆ, ಹಣ ನೀಡೋದಕ್ಕೆ ಅಥವಾ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಒತ್ತಾಯಿಸಿದರೆ ತಕ್ಷಣ ಒಪ್ಪಿಕೊಳ್ಳೋದಕ್ಕೆ ಹೋಗಬೇಡಿ. ದಾಖಲೆಗಳು ಮತ್ತು ಹಣಕಾಸಿನ ವಿಷಯಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ. ನಿಮ್ಮ ಒಳ್ಳೆಯತನವನ್ನು ಕೆಲವರು ತಮ್ಮ ಅನುಕೂಲಕ್ಕಾಗಿ ಬಳಸಿಕೊಳ್ಳೋದಕ್ಕೆ ಪ್ರಯತ್ನಿಸುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ಸಮಯದಲ್ಲಿ ನಂಬಿಕೆ ಇರಲಿ, ಆದರೆ ಪರಿಶೀಲನೆ ಇಲ್ಲದೆ ಯಾರನ್ನು ಕೂಡ ಸಂಪೂರ್ಣವಾಗಿ ನಂಬೋದಕ್ಕೆ ಹೋಗಬೇಡಿ. ಈ ಎರಡನೆಯ ಪ್ರಮುಖ ವಿಷಯ ಹಣಕಾಸಿಗೆ ಸಂಬಂಧಿಸಿದೆ. ಬಾಕಿ ಹಣ, ಸಾಲ, ನಿಮಗೆ ಬರಬೇಕಾಗಿದ್ದ ಹಣ ಅಥವಾ ನೀವು ಯಾರಿಗಾದರೂ ನೀಡಬೇಕಾಗಿದ್ದ ಹಣ, ಅದರ ಬಗ್ಗೆ ಚರ್ಚೆ ನಡೀಬಹುದು. ಕೆಲವು ದಿನಗಳಿಂದ ನಿಂತಿದ್ದ ಹಣಕಾಸಿನ ವ್ಯವಹಾರ ಮತ್ತೆ ಚಲಿಸುವ ಸಾಧ್ಯತೆ ಇದೆ. ಆದರೆ ದೊಡ್ಡ ಮೊತ್ತದ ಹಣವನ್ನು ಆತುರದಲ್ಲಿ ಹೂಡಿಕೆ ಮಾಡೋದು ಅಥವಾ ಯಾರಿಗಾದರೂ ಸಾಲವಾಗಿ ನೀಡೋದು ತಪ್ಪಿಸೋದು ಉತ್ತಮ. ಅವಕಾಶ ಬಂದರೂ ಅದರ ಸಂಪೂರ್ಣ ವಿವರ ತಿಳಿದುಕೊಂಡ ನಂತರನೇ ನಿರ್ಧಾರವನ್ನು ತೆಗೆದುಕೊಳ್ಳಿ. ಉದ್ಯೋಗದಲ್ಲಿರುವ ಮಿಥುನ ರಾಶಿಯವರಿಗೆ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆರಂಭದಲ್ಲಿ ಕಷ್ಟ ಎನಿಸುವ ಕೆಲಸವೇ ಮುಂದೆ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಅವಕಾಶ ಆಗಬಹುದು. ನಿಮ್ಮ ಕೆಲಸವನ್ನು ಗಮನಿಸುತ್ತಿರುವ ಒಬ್ಬ ವ್ಯಕ್ತಿ ಇರಬಹುದು. ಆದ್ದರಿಂದ ಕೆಲಸದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಉದ್ಯೋಗ ಬದಲಾವಣೆಯ ಬಗ್ಗೆ ಯೋಚನೆ ಮಾಡ್ತಿದ್ರೆ ಕೋಪ ಅಥವಾ ಬೇಸರದಿಂದ ತಕ್ಷಣ ನಿರ್ಧಾರ ತೆಗೆದುಕೊಳ್ಳದೆ ಎಲ್ಲ ವಿಷಯಗಳನ್ನು ಪರಿಶೀಲನೆ ಮಾಡಿ. ವ್ಯವಹಾರ ಮಾಡುವವರಿಗೆ ಹಳೆಯ ಗ್ರಾಹಕ, ಹಳೆಯ ಸಂಪರ್ಕ ಅಥವಾ ನಿಂತು ಹೋಗಿದ್ದ ಒಂದು ಯೋಜನೆ ಮತ್ತೆ ನಿಮ್ಮ ಮುಂದೆ ಬರಬಹುದು. ಇದು ಹೊಸ ಅವಕಾಶ ಆಗ್ಬೋದು. ಆದರೆ ಕೇವಲ ಮಾತಿನ ಭರವಸೆಯನ್ನು ನಂಬೇಡಿ. ಹಣ, ದಾಖಲೆ ಮತ್ತು ಒಪ್ಪಂದದ ವಿಷಯದಲ್ಲಿ ಸ್ಪಷ್ಟತೆ ಇರಲಿ. ಫ್ರೆಂಡ್ಸ್, ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಂಬಂಧಗಳ ವಿಚಾರದಲ್ಲಿ ಕೂಡ ಅನಿರೀಕ್ಷಿತ ತಿರುವು ಅನ್ನೋದು ಕಾಣಿಸುತ್ತೆ. ಸಂಬಂಧಗಳ ವಿಚಾರದಲ್ಲಿ ಅನಿರೀಕ್ಷಿತ ತಿರುವು, ಬಹಳ ದಿನಗಳಿಂದ ನಿಮ್ಮ ಮನಸ್ಸಲ್ಲಿರುವ ಪ್ರಶ್ನೆಗೆ ಉತ್ತರ ಸಿಗುವ ಸಂದರ್ಭ ಬರ್ಬೋದು. ಯಾರೋ ಒಬ್ಬರು ನಿಮ್ಮ ಬಗ್ಗೆ ಹೇಳಿದ ಮಾತು ನಿಮ್ಮ ಕಿವಿಗೆ ಬೀಳ್ಬೋದು. ಮೊದಲಿಗೆ ನೋವಾಗ್ಬೋದು, ಆದರೆ ನಂತರ ಆ ಮಾತಿನ ಹಿಂದಿರುವ ನಿಜವಾದ ಕಾರಣ ನಿಮಗೆ ಅರ್ಥ ಆಗಬಹುದು. ಮಿಥುನ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ತಾಳ್ಮೆ. ಯಾರಾದರೂ ನಿಮ್ಮನ್ನು ಕೋಪಗೊಳಿಸೋದಕ್ಕೆ ಪ್ರಯತ್ನ ಮಾಡಿದರೂ ಕೂಡ ತಕ್ಷಣ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗಬೇಡಿ. ನಿಮ್ಮ ಮೌನವೇ ಕೆಲವೊಮ್ಮೆ ನಿಮ್ಮ ದೊಡ್ಡ ಉತ್ತರವಾಗುತ್ತೆ. ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆ ಭಯಪಡೋದಕ್ಕಾಗಿ ಅಲ್ಲ, ಕೆಲವು ಘಟನೆಗಳು ನಿಮ್ಮನ್ನು ಎಚ್ಚರಿಸೋದಕ್ಕೆ ಬರುತ್ತೆ. ಮಿಥುನ ರಾಶಿಯವರೇ, ಗಮನದಿಂದ ಕೇಳಿ. ನಿಮ್ಮ ಜೀವನದಲ್ಲಿ ಮುಂದಿನ ಪ್ರಮುಖ ತಿರುವು ಪ್ರೀತಿ ಮತ್ತು ಸಂಬಂಧದ ವಿಷಯಕ್ಕೆ ಸಂಬಂಧಿಸಿತು. ಮದುವೆಯ ವಿಚಾರದಲ್ಲಿರುವ ಮಿಥುನ ರಾಶಿಯವರಿಗೆ ಕುಟುಂಬದ ಕಡೆಯಿಂದ ಹೊಸ ಮಾತುಕತೆ ಆರಂಭ ಆಗ್ಬೋದು. ಹಿಂದೆ ನಿಂತಿದ್ದ ಒಂದು ಪ್ರಸ್ತಾಪ ಮತ್ತೆ ಬರ್ಬೋದು ಅಥವಾ ನೀವು ನಿರೀಕ್ಷಿಸದ ವ್ಯಕ್ತಿಯ ಬಗ್ಗೆ ಮನೆಯಲ್ಲಿ ಚರ್ಚೆ ನಡೀಬೋದು. ಆದರೆ ಯಾವುದೇ ನಿರ್ಧಾರವನ್ನು ಕೇವಲ ಭಾವನೆಯ ಆಧಾರದ ಮೇಲೆ ತೆಗೆದುಕೊಳ್ಬೇಡಿ. ನಿಮ್ಮ ಭವಿಷ್ಯಕ್ಕೆ ಸೂಕ್ತವಾದ ನಿರ್ಧಾರವನ್ನೇ ತೆಗೆದುಕೊಳ್ಳಿ. ಹಳೆಯ ಪ್ರೀತಿಯನ್ನು ಮರೆತಿದ್ದೇನೆ ಅಂದುಕೊಂಡವರಿಗೆ ಕೂಡ ಒಂದು ವಿಚಿತ್ರ ಅನುಭವ ಆಗ್ಬೋದು. ಹಳೆಯ ವ್ಯಕ್ತಿಯ ಹೆಸರು ಕೇಳಿಸ್ಬೋದು, ಫೋಟೋ ಕಾಣಿಸ್ಬೋದು, ನಂಬರ್ ಸಿಗ್ಬೋದು, ಏನಾದರೂ ಒಂದು ಈ ಥರ ಆಗ್ತಾ ಇರ್ಬೋದು. ಮದುವೆಯ ವಿಚಾರದಲ್ಲಿರುವ ಮಿಥುನ ರಾಶಿಯವರಿಗೆ ಕುಟುಂಬದ ಕಡೆಯಿಂದ ಹೊಸ ಮಾತುಕತೆ ಆರಂಭ ಆಗ್ಬೋದು. ಹಿಂದೆ ನಿಂತಿದ್ದ ಒಂದು ಪ್ರಸ್ತಾಪ ಮತ್ತೆ ಬರ್ಬೋದು ಅಥವಾ ನೀವು ನಿರೀಕ್ಷಿಸದ ವ್ಯಕ್ತಿಯ ಬಗ್ಗೆ ಮನೆಯಲ್ಲಿ ಚರ್ಚೆ ನಡೀಬೋದು. ಆದರೆ ಯಾವುದೇ ನಿರ್ಧಾರವನ್ನು ಕೇವಲ ಭಾವನೆಯ ಆಧಾರದ ಮೇಲೆ ತೆಗೆದುಕೊಳ್ಬೇಡಿ. ನಿಮ್ಮ ಭವಿಷ್ಯಕ್ಕೆ ಸೂಕ್ತವಾದ ನಿರ್ಧಾರವನ್ನೇ ತೆಗೆದುಕೊಳ್ಳಿ. ಹಳೆಯ ಪ್ರೀತಿಯನ್ನು ಮರೆತಿದ್ದೇನೆ ಅಂದುಕೊಂಡವರಿಗೆ ಕೂಡ ಒಂದು ವಿಚಿತ್ರ ಅನುಭವ ಆಗ್ಬೋದು. ಹಳೆಯ ವ್ಯಕ್ತಿಯ ಹೆಸರು ಕೇಳಿಸ್ಬೋದು, ಫೋಟೋ ಕಾಣಿಸ್ಬೋದು, ನಂಬರ್ ಸಿಗ್ಬೋದು, ಏನಾದರೂ ಒಂದು ಈ ಥರ ಆಗ್ತಾ ಇರ್ಬೋದು.
ಮದುವೆಯ ವಿಚಾರದಲ್ಲಿರುವ ಮಿಥುನ ರಾಶಿಯವರಿಗೆ ಕುಟುಂಬದ ಕಡೆಯಿಂದ ಹೊಸ ಮಾತುಕತೆ ಆರಂಭ ಆಗ್ಬೋದು. ಹಿಂದೆ ನಿಂತಿದ್ದ ಒಂದು ಪ್ರಸ್ತಾಪ ಮತ್ತೆ ಬರ್ಬೋದು, ಅಥವಾ ನೀವು ನಿರೀಕ್ಷಿಸದ ವ್ಯಕ್ತಿಯ ಬಗ್ಗೆ ಮನೆಯಲ್ಲಿ ಚರ್ಚೆ ನಡೀಬೋದು. ಆದರೆ ಯಾವುದೇ ನಿರ್ಧಾರವನ್ನು ಕೇವಲ ಭಾವನೆಯ ಆಧಾರದ ಮೇಲೆ ತೆಗೆದುಕೊಳ್ಬೇಡಿ. ನಿಮ್ಮ ಭವಿಷ್ಯಕ್ಕೆ ಸೂಕ್ತವಾದ ನಿರ್ಧಾರವನ್ನೇ ತೆಗೆದುಕೊಳ್ಳಿ. ಹಳೆಯ ಪ್ರೀತಿಯನ್ನು ಮರೆತಿದ್ದೇನೆ ಅಂದುಕೊಂಡವರಿಗೆ ಕೂಡ ಒಂದು ವಿಚಿತ್ರ ಅನುಭವ ಆಗ್ಬೋದು. ಹಳೆಯ ವ್ಯಕ್ತಿಯ ಹೆಸರು ಕೇಳಿಸ್ಬೋದು, ಫೋಟೋ ಕಾಣಿಸ್ಬೋದು, ನಂಬರ್ ಸಿಗ್ಬೋದು, ಏನಾದರೂ ಒಂದು ಈ ಥರ ಆಗ್ತಾ ಇರ್ಬೋದು.